ಸೊ ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಿಮಗೆಲ್ಲರಿಗೂ ಒಂದು ಚಿಕ್ಕ ಗಾಡಿ ತೋರಿಸ್ತೀನಿ, ಬನ್ನಿ. ಇದೇ ನೋಡಿ, MG ಕಾಮೆಟ್ ಫುಲ್ಲಿ ಡಾರ್ಕ್ ಎಡಿಷನ್. ಬಟ್ ಇದರಲ್ಲಿ ಯಾವುದೂ ಡಾರ್ಕ್ ಎಡಿಷನ್ ಬಿಟ್ಟಿಲ್ಲ, ಇದಕ್ಕೆ ನಾವೇ ಡಾರ್ಕ್ ಎಡಿಷನ್ ಥರ ಲೈಕ್ ಡಿಸೈನ್ ಮಾಡಿದ್ದೀವಿ. ಲೈಕ್ ಈ ಥರ ಸ್ಟಿಕರಿಂಗ್ಸ್, ಕ್ರೋಮ್ ಸ್ಟಿಕರಿಂಗ್ಸ್ ಎಲ್ಲ ಅದೆಲ್ಲ ಬ್ಲ್ಯಾಕ್ ಮಾಡಿ ಫುಲ್ ಟೋಟಲಿ ಗಾಡಿನ ಬ್ಲ್ಯಾಕ್ ಮಾಡಿದ್ದೀವಿ. ಮತ್ತು ಈ ಮ್ಯಾಗ್ವೀಲು ಕೂಡ ಲೈಕ್ ಈ ಮ್ಯಾಗ್ವೀಲ್ ಸಿಗಬೇಕು ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಲೈಕ್ ಸಿಗೋಲ್ಲ, ಅಷ್ಟು ಈಸಿಯಾಗಿ ಸಿಗೋಲ್ಲ. 13 ಇಂಚಸ್ ಸಿಗುತ್ತೆ, 12 ಇಂಚಿದ್ದು ಮ್ಯಾಗ್ವೀಲ್ಸು ಸಿಗೋದೇ ಇಲ್ಲ. ಸೊ ಮ್ಯಾಗ್ವೀಲ್ ಆಗಲಿ ಮತ್ತು ಈ ಕ್ರೋಮ್ ಫಿನಿಷಿಂಗ್ ಆಗಲಿ ಅವರೆಲ್ಲ ಲೈಕ್ ಸಿಲ್ವರ್ ಕ್ರೋಮಲ್ಲಿ ಕೊಟ್ಟಿದ್ದರು, ನಾವು ಅದನ್ನೆಲ್ಲನೂ ಬ್ಲ್ಯಾಕ್ ಮಾಡಿದ್ದೀವಿ. ಈಗ ಟೋಟಲ್ ಡಾರ್ಕ್ ಎಡಿಷನ್ ಆಗಿದೆ. ಇದರಲ್ಲಿ ತುಂಬ ಚೇಂಜಸ್ ಇದೆ, ನಿಮಗೆ ತೋರಿಸ್ತೀನಿ. ಲೈಕ್ ಕಂಪ್ನಿಯಿಂದ ಬಂದಿರೋ ಗಾಡಿ ನಿಮಗೆ ರೈಟ್ ಸೈಡಲ್ಲಿ ಫೋಟೋ ಕಾಣಿಸುತ್ತೆ ನೋಡಿ, ಆ ಥರ ಆ್ಯಕ್ಚುಲಿ ಬ್ಲ್ಯಾಕ್ ವರ್ಷನ್ ಗಾಡಿ ಬರೋದು. ನಾವು ಇದನ್ನು ಫುಲ್ಲಿ ಡಾರ್ಕ್ ಮಾಡಿದ್ದೀವಿ. ನಮ್ಮದು ಹ್ಯಾರಿಯರ್ ಇದೆಯಲ್ಲ, ಸೊ ಆ ಹ್ಯಾರಿಯರ್ ಥರನೇ ಫುಲ್ ಡಾರ್ಕ್ ಎಡಿಷನ್ ಥರ ಇದನ್ನು ಕನ್ವರ್ಟ್ ಮಾಡಿದ್ದೀವಿ. ಸೊ ಇದರಲ್ಲಿ ನಾನು ಏನೇನು ಮಾಡಿಫೈ ಮಾಡಿದ್ದೀವಿ ಈ ಗಾಡಿಗೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಬಂದು ಫಸ್ಟು ಈ ಲೋಗೋ ಬರೋಲ್ಲ, ಇದನ್ನು ನಾವು ಹಾಕ್ಸಿರೋದು. ಇಂಡಿಯಾ ಲೋಗೋನು ಬರೋಲ್ಲ, ನಾವು ಹಾಕ್ಸಿರೋದು. ಇಲ್ಲಿಂದ ಇಟ್ಕೊಂಡು ಫುಲ್ಲು ಬಾಟಮ್ ಇಲ್ಲಿ ತನಕನೂ ಪೂರ ಕ್ರೋಮ್ ಬರುತ್ತೆ. ನಾವು ಅದನ್ನು ಫುಲ್ ಬ್ಲ್ಯಾಕ್ ಮಾಡಿಸಿದ್ದೀವಿ. ನಿಮ್ಗೆ ಅದು ಪಾರ್ಟ್ನ ತೋರಿಸ್ತೀನಿ ನಾನು ಇದನ್ನು. ಸೊ ಮತ್ತು ಇಲ್ಲಿ ಮಾಮೂಲಿ ನಮ್ಮದು ದೇವ್ರ ನೇಮ್ನ ಬರ್ಸಿದ್ವಿ, ಶ್ರೀ ಮಂಜುನಾಥ ಅಂತ. ಸೊ ಇಲ್ಲಿ ಅವನೇ ಪುಟಾಣಿ ಇದಾನಲ್ಲ ಆರವ್ ಅಂತ, ಅವನ ನೇಮ್ ಬರ್ತಿರೋದು. ಅಲ್ಲೊಂದು ಇಂಡಿಯಾ ಲೋಗೋ. ಸೊ ಇಷ್ಟು ಮತ್ತು ಮ್ಯಾಗ್ವೀಲು, ಈ ಗಾಡಿಗೆ ಆಗಿರೋ ಮಾಡಿಫೈಸ್ನ ಹೇಳ್ತಿರೋದು ಮ್ಯಾಗ್ವೀಲು. ಸೊ ಇಲ್ಲಿ ಬಂದು ಎಡಿಷನ್ ಅಂತ ನಾವು ಬರ್ಸಿರೋದು ಎರಡು ಕಡೆ, ಆ ಕಡೆ ಈ ಕಡೆ. ಸೊ ಒಂಥರ ಗಾಡಿ ಹೋಗ್ತಾ ಇರೋ ಲುಕ್ಕು ಬೇರೆಯೇ ಇರುತ್ತೆ. ಸೊ ಮತ್ತು ಇದು ಇಲ್ಲಿ ಏನಿದೆಯಲ್ಲ, ಇದು ಇಟ್ಕೊಂಡು ಫುಲ್ಲು ಈ ಫುಲ್ ಪಾರ್ಟ್ ಆಫು ಕ್ರೋಮಲ್ಲಿ ಇತ್ತು. ಲೈಕ್ ಈ ಥರ ಇತ್ತು ಆ್ಯಕ್ಚುಲಿ. ಫುಲ್ ಬ್ಲ್ಯಾಕ್ ಮಾಡಿಸಿದ್ವಿ ನೋಡಿ, ರಿಯರಿಂದ ಈ ಥರ ಕಾಣಿಸುತ್ತೆ ಗಾಡಿ. ಸೊ ಇದರಲ್ಲಿ ಹೇಳಬೇಕು ಅಂದರೆ ಇದು ಬಂದು 2 ಸೀಟರ್ ಗಾಡಿ. ಲೈಕ್ ಇದನ್ನ ಹಿಂದೆ ಇರುತ್ತೆ 4, ಲೈಕ್ 2 ಸೀಟರ್ ಗಾಡಿ. ಹಿಂದೆ ಆ್ಯಕ್ಚುಲಿ ಇನ್ನೂ ಸ್ಪೇಸ್ ಇದೆ, ಕೂತ್ಕೋಬೋದು ಆರಾಮಾಗಿ. ನಂತರ ಇರೋನು ಒಂದು 6 ಫೀಟ್ ಇರೋನು ಆರಾಮಾಗಿ ಕೂತ್ಕೋಬೋದು ಆ ಗಾಡೀಲಿ ಹಿಂದ್ಗಡೆ. ಬಟ್ ಹಿಂದೆ ಒಂದು ಸೀಟ್ ಬೆಂಡ್ ಮಾಡಿಬಿಟ್ಟು ಹಿಂದ್ಗಡೆ ಕೂತ್ಕೊಳ್ಳೋಕೆ ಬರುತ್ತೆ. ಸೊ ಇದು ಬಂದು ಇಂಟೀರಿಯರು ಗಾಡಿದು ಆಗಿದೆ. ಏನಕ್ಕಪ್ಪ ಅಂತಂದರೆ ಇದರಲ್ಲಿ ಇಂಜನ್ ಇಲ್ವಲ್ಲ, ಸೊ ಎಲ್ಲ ಮಾಮೂಲಿ ಇದ್ರದ್ದು ಏನು AC ವೆಂಟ್ ಫ್ಯಾನ್ ಇರುತ್ತೋ ಅದೆಲ್ಲ ಮುಂದ್ಗಡೆ ಇರುತ್ತೆ. ಸೊ ಇಂಜನಿಂದ ಯಾವುದೂ ಹೀಟ್ ಅದಕ್ಕೆ ಹೋಗಲ್ಲ. ಸೊ ತುಂಬ ಫಾಸ್ಟಾಗಿ ಕೋಲ್ಡ್ ಆಗಿಬಿಡುತ್ತೆ. ಕೋಲ್ಡ್ ಆದರೆ ತಡ್ಕೊಳಕ್ಕಾಗಲ್ಲ, ಸೊ ಅಷ್ಟು ಕೋಲ್ಡ್ ಆಗುತ್ತೆ. ಸೊ ಇಲ್ಲಿ ಬಂದು ಇನ್ಸ್ಟ್ರೂಮೆಂಟ್ಸ್, ಕ್ಲಚರ್ಸ್ ಎಲ್ಲ ಇದ್ದಾವೆ, ಇನ್ಸ್ಟ್ರೂಮೆಂಟ್ ಎಲ್ಲ ಇದೆ ನೋಡ್ಬೋದು. ಇದು ಮಾಮೂಲಿ ಈ ಆಪ್ಷನ್ ಬಂದು ಇಲ್ಲಿ ಚೇಂಜಸ್ ಮಾಡೋದಿದೆ. ಸೊ ಇದು ನಾವು ಆಕ್ಸಿಲೇಟ್ರನ್ನ ಯಾವ ಥರ ಕೊಡ್ತೀವಿ, ಸೊ ಆ ಥರ ಅದು ಪರ್ಫಾಮೆನ್ಸ್ನ ಈ ಗ್ರಾಫ್ನ ಮೇಲೆ ಕೆಳಗಡೆ ಮಾಡುತ್ತೆ. ಸೊ ಇಲ್ಲಿ ತುಂಬ ಆಪ್ಷನ್ಸ್ಗಳಿದೆ, ಇಲ್ಲಿ ತುಂಬ ಆಪ್ಷನ್ಸ್ಗಳಿದೆ, ನನಗೂ ಕೂಡ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ. ಸೊ ನೋಡ್ಕೋಬೇಕು. ಸೊ ಅದಾದಮೇಲೆ ಇದನ್ನು ಹೇಳೋದೇ ಮರ್ತ್ಬಿಟ್ಟೆ. ಇಲ್ಲಿದೆಯಲ್ಲ ಇದು ಚೋಟು ಗಾಡಿ. ಸೊ ಇಲ್ಲಿ ಏನಪ್ಪ ಅಂದರೆ, ನಾನು ಬ್ರೇಕ್ ಮೇಲೆ ಕಾಲ್ ಮಾಡಿದರೆ, ನಾನು ಬ್ರೇಕ್ ಮೇಲೆ ಕಾಲಿಟ್ಟರೆ ಅದು ಕೂಡ ನೋಡಿ ಹಿಂದೆ ಎಷ್ಟು ಲೈಟ್ಸ್ಗಳು ಬೀಳ್ತಾ ಇದ್ದಾವೆ ಅನ್ನೋದು ಕೂಡ ನೀಟಾಗಿ ಹೇಳುತ್ತೆ ಅದರಲ್ಲಿ. ಸೊ ನಾನು ಬ್ರೇಕ್ ಮೇಲೆ ಕಾಲು ಬಿಟ್ಟನ, ಸೊ ಹೋಯ್ತು ಅದನ್ನು ಕೂಡ. ಸೊ ನಾನು ಇವಾಗ ಇಂಡಿಕೇಟ್ರ್ ಹಾಕ್ತೀನಿ. ಸೊ ಆ ಇಂಡಿಕೇಟ್ರದ್ದು ಯಾವ್ಯಾವ ಬೀಮಲ್ಲಿ ಬೀಳುತ್ತೆ ಅನ್ನೋದು ಕೂಡ ಹೇಳುತ್ತೆ. ಯಾವ ಕಡೆ ಹಾಕ್ತೀನೋ ಆ ಕಡೆ ನೋಡಿ, ಆ ಥರ ಎಲ್ಲಿ ಹಾಕ್ತೀನಿ ಅಲ್ಲೆಲ್ಲ ಬೀಳುತ್ತೆ ಇಂಡಿಕೇಟ್ರ್ ಕೂಡ. ಸೊ ಪಾರ್ಕಿಂಗ್ ಲೈಟು ಮಾಮೂಲಿ, ಇಲ್ಲಾಂದರೆ ನಾನು ಈಗ ಹೆಡ್ಲೈಟ್ ಹಾಕ್ತೀನಿ, ಲೋ ಬೀಮ್ ಇಲ್ಲಿ ಮುಂದೆ ಬಿತ್ತು. ಸಾರಿ ಒಂದು ಸೆಕೆಂಡ್ ನೋಡಿ, ಲೋ ಬೀಮ್ ಬಿತ್ತು. ಸೊ ಅಲ್ಲೂ ಕೂಡ ಬಿದ್ದೈತೆ ಲೋ ಬೀಮ್. ಇವಾಗ ನಾನು ಹೈ ಬೀಮ್ ಹಾಕ್ತೀನಿ, ಅಲ್ಲೂ ಕೂಡ ನೋಡಿ ಲೈಟ್ ನೋಡಿ ಕರೆಕ್ಟಾಗಿ ಆಗುತ್ತೆ ನೋಡಿ. ಅಲ್ಲಿ ನೋಡಿ ಮೇಲೆ ಈಗ ನೋಡಿರಿ, ಅಲ್ಲ ಹೈ ಬೀಮ್ ಹಾಕಿದ್ರೆ ಅಲ್ಲೂ ಕೂಡ ಹೈ ಬೀಮ್ ಆಗುತ್ತೆ. ಸೊ ಈ ಫೀಚರು ಆ ಗಾಡಿ ಈ ಚಿಕ್ಕ ಇದರಲ್ಲಿ ಸಗದಾಗಿ ಕೊಟ್ಟಿದ್ದಾನೆ. ಸೊ ಇದ್ರದ್ದು ಒಳಗಡೆಯಿಂದ ಇಂಟೀರಿಯರ್ ಹೆಂಗಿದೆ ಅಂದರೆ, ಇದರಲ್ಲಿ ನಾನು ಒಂದು ಆಪ್ಷನ್ ಹೇಳ್ತೀನಿ, MG ಕಾಮೆಟ್ ಗೊತ್ತಿರೋರಿಗೆ ಬಿಟ್ಟು, ಅವ್ರ ಹತ್ರ ಇರೋರ ಹತ್ರ ಬಿಟ್ಟು. ಇದರಲ್ಲಿ ಪಾರ್ಕಿಂಗ್ ಬಟನ್ನ ಹುಡ್ಕೊಳ್ಬಿಡ್ರಿ, ನಾನು ಇನ್ನೂ ನೀಟಾಗಿ ತೋರಿಸ್ತೀನಿ ನಿಮಿಷ. ಇದರಲ್ಲಿ ನೋಡಿ, ಇವಾಗ ಇದು ಹೇಳಿದ್ನಲ್ಲ ಅದೇ ಆಮೇಲೆ ಇನ್ಸ್ಟ್ರೂಮೆಂಟ್ ಒಳಗಡೆ ಇದೇನೇನಿದೆ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಿದೆ. ಸೊ ಇವೆರಡು ಬಟನ್ ಬಂದು ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ಇದೇನೆಲ್ಲ ಡಮ್ಮಿ ಇದೆ, ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ನಾವು ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಸೊ ಇದು ಬಂದು ಸೌಂಡ್ ಅಪ್ಪು ಡೌನು, ಇದು ನೆಕ್ಸ್ಟು, ಇದು ಬ್ಯಾಕು, ಇದು ನೆಕ್ಸ್ಟು. ಇದು ಬಂದು MG ವಾಯ್ಸು ಇದು ಹೋಗುತ್ತೆ, ಲೈಕ್ ಅಂದರೆ ರೆಕಾರ್ಡ್ಸು, ಕಾಂಟ್ಯಾಕ್ಟು, ನಮ್ಮದೇನು ಬ್ಲೂಟೂತ್ ಡಿವೈಸ್ ಇದೆಯಲ್ಲ, ಸೊ ಅದಕ್ಕೆ ಈ ಬಟನ್ ಕೊಟ್ಟಿದ್ದಾನೆ, ಸೆಂಟ್ರ್ ಬಟನ್ನು. ಸೊ ಇದು ಬಂದು ಪೌಸು ಅಪ್. ಈಗ ನಾನು ಇದನ್ನು ಒತ್ಬಿಟ್ರೆ
ಸಾಂಗ್ಸು ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬೇಡ. ಇದು ಬಂದು ನಿಮ್ಗೆ ಗೊತ್ತೇ ಅಲ್ವಾ ಮಾಮೂಲಿ ಮೈ ಚಿತ್ರ. ಇದು ಮಾಮೂಲಿ ಒತ್ತಿದ್ರೆ MG ಏನಂದರೆ ಆ್ಯಕ್ಸಸ್ ಆಗುತ್ತೆ. ಸೊ ನಾವೇನು ಬೇಕಾದ್ರೆ ಅದನ್ನು ಹೇಳ್ಕೋಬೋದು. ಸೊ ಇಲ್ಲಿ ಬಂದು ಆಪ್ಷನ್ಸು AC, ಹೀಟು ಮತ್ತು ಕೂಲು ಇದನ್ನು ತಿರುಗಿಸಿದ್ರೆ. ಸೊ ಇದು ಫ್ಯಾನ್ ಅಡ್ಜಸ್ಟೇಬಲು. ಇದು ಒಳಗಡೆ ಬಂದು ಇನ್ನರ್ AC ಒಳಗಡೆ ಇದು ಆಗಲಿ ಅಂತ. ಸೊ ಇದು ಬಂದು ಮಾಮೂಲಿ ಮೋಡ್ಸು ವಿಂಡೋ AC ಹೋಗ್ಬಿಟ್ಟು ವಿಂಡೋಗೆ ಇದಾಗಬೇಕು ಅಂತ. ಸೊ ಇದು ಬಂದು ಹೇಳಿದ್ನಲ್ಲ ಇಕೋ ಸ್ಪೋರ್ಟ್ಸ್ ಮತ್ತು ನಾರ್ಮಲ್ಲು. ಸೊ ಅದು ಬಂದು ಇದು ಬಂದು ಇಕೋ ಸ್ಪೋರ್ಟ್ಸ್ ನಾರ್ಮಲ್. ಅದು ಮೋಡ್ಸ್ನ ಚೇಂಜ್ ಮಾಡುತ್ತೆ. ಸೊ ಇಲ್ಲಿ ನಾನು ಬಟನ್ನ ಒತ್ತೀನಿ ನೋಡಿ. ಇಲ್ಲಿ ನಾನು ಬಟನ್ ಒತ್ತಿದ್ರೆ ಇಲ್ಲಿ ನಾರ್ಮಲ್ಲು ಸ್ಪೋರ್ಟ್ಸಿಗೆ ಹೋಗುತ್ತೆ. ಸೊ ಇದನ್ನು ಅಲ್ಲಿ ಸ್ಪೋರ್ಟ್ಸ್ಗೆ. ಸೊ ಆ ಥರ. ಸೊ ಇವಾಗ ನಾನು ಹೇಳ್ತಿರೋದು ಪಾರ್ಕಿಂಗ್ ಬಟನ್ ಎಲ್ಲಿದೆ. ಇದ್ರದ್ದು ಪಾರ್ಕಿಂಗ್ ಬಟನ್ ತುಂಬ ವಿಚಿತ್ರ ಕೊಟ್ಬಿಟ್ಟಿದ್ದಾನೆ. ತೋರಿಸ್ತೀನಿ ರೀ, ನೋಡಿರಿ ಇಲ್ಲಿದೆ ಮೇಲೆ. ಇದು ಬಂದು ಮೇನ್ ಗ್ಲಾಸ್ ಮೇಲೆ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಇವಾಗ ನೋಡಿ ಹಾಕ್ತೀನಿ. ಸಾರಿ, ಎಲ್ಲೋ ಲೈಟ್ ಆಫ್ ಮಾಡೋಣ ಫಸ್ಟು. ಓಕೆ, ಇವಾಗ ಹಾಕ್ತೀನಿ ನೋಡಿ. ಅದು ಕೂಡ ಬ್ಲಿಂಕ್ ಆಗುತ್ತೆ ಇಲ್ಲಿ. ಇದು ನಾವು ಏನು ಮಾಡ್ತೀವಿ ಅದೆಲ್ಲ ಮಾಡುತ್ತೆ. ನಾನು ಆವಾಗ ಆಫ್ ಮಾಡಿದೆ. ಸೊ ಅದಕ್ಕೆ ಆಫ್ ಆಯಿತು. ಸೊ ತುಂಬ ಇನ್ನೂ ಒಳಗಡೆ ಡಿಸ್ಪ್ಲೇ ಒಳಗಡೆ ತುಂಬ ಫೀಚರ್ಸ್ ಇದೆ. ಇಲ್ಲಿ ನೋಡಿ 198 ತೋರಿಸ್ತಾ ಇದೆ. 198 ತೋರಿಸ್ತಾ ಇದೆ ಇಲ್ಲಿ. ಸೊ 99 ಬ್ಯಾಟ್ರಿ ಅಲ್ತು. ಬ್ಯಾಟ್ರಿ 99, 198 ಕಿಲೋಮೀಟ್ರಿನ ತೋರಿಸ್ತಿದೆ. ಫ್ಯೂಲ್ನ 198 ಕಿಲೋಮೀಟ್ರಿನ ಹೋಗುತ್ತೆ. ಸೊ ಇನ್ನೊಂದು ಏನು ಫ್ಯೂಚರ್ ಅಂದರೆ AC ನಾವು ಇಲ್ಲಿ ಹೆಂಗೆ ಬಟನ್ಸ್ ಕೊಟ್ಟು ಚೇಂಜ್ ಮಾಡಿದಾನೋ ಸೊ ಇಲ್ಲಿ ಕೂಡ ಹಾಗೆ ಇದೆ. ಇವಾಗ ನನಗೆ ಮಿಡ್ಡಿಗೆ ಬರ್ತಾಯಿದೆ. ಸೊ ಈ ಥರ ಪೊಸಿಷನಲ್ಲಿ ಬರ್ತಾಯಿದೆ ನನಗೆ AC. ಈ ಥರ ಪೊಸಿಷನಲ್ಲಿ ಬರ್ತಾಯಿದೆ AC. ನಾನು ಇಲ್ಲೇ ಕೂಡ ಚೇಂಜ್ ಮಾಡ್ಬೋದು ಅದನ್ನು. ಸೊ ಇಲ್ಲೇನೇ ನಾನು ಮೇಲೆ ಹಾಕ್ಕೊಂಡ್ರೆ ಅಲ್ಲೋಯ್ತು ನೋಡಿ. ಸೊ ಮೇಲೋಯ್ತು. ಒಂದು ಪ್ರಾಬ್ಲಮ್ ಏನಂದರೆ ಫುಲ್ ಆಗ್ಬಿಡುತ್ತೆ ನನ್ನ ಮಗನ ಫ್ಯಾನ್. ಸೊ ಇವಾಗ ಸೊ ಇವಾಗ ನೋಡಿರಿ ಮಿಡ್ಡಿಗೆ ಬಂತ. ಸೊ ಇಲ್ಲೇ ಕೂಡ ನಾನು ಎಲ್ಲನೂ ಆಫ್ ಮಾಡ್ಕೋಬೋದು. ಇದನ್ನು ಇಲ್ಲೇ ಕೂಡ ಕೆಳಗಡೆ ತೊಗೋಬೋದು. ಫುಲ್ ಕಾಲಿಗೆ ಮತ್ತು ಮುಖಕ್ಕೆ ಎರಡೂ ಬರುತ್ತೆ. ಸೊ ಇದು ಆಫ್ ಮಾಡಿ ಬರೀ ಮುಖಕ್ಕೆ ಅಷ್ಟೇ ಬರುತ್ತೆ. ಸೊ ಈ ಫೀಚರ್ನ ಇದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ. ಒಳ್ಳೆ ಒಂಥರ ಈ ಮರ್ಸಿಡೀಸ್ ಆಡಿಸಲ್ಲೆಲ್ಲ ಕೊಟ್ಟಿರೋದಂಗೆ ಕೊಟ್ಟಿದ್ದಾನೆ ಈ ಫೀಚರ್ನ. ಚೆನ್ನಾಗಿದೆ. ಸೊ ಇನ್ನೂ ತುಂಬ ಫೀಚರ್ಸ್ ಇದ್ದಾವೆ, ಹುಡ್ಕೊಂಡು ಚೆಕ್ ಮಾಡಬೇಕು ಎಲ್ಲನೂ. ಸೊ ಆ್ಯಂಡ್ರಾಯ್ಡ್ ಪ್ಲೇ ಕಾರ್ಪ್ಲೇ ಎರಡೂ ಇದ್ದಾವೆ, ನೋಡ್ಬೋದು. ಸೊ ಜಸ್ಟ್ ಈ ಗಾಡಿ ಏನಂದರೆ ಇವಾಗ ಆನ್ ಇದೆ ನೋಡಿ, ಬೇಕಾದರೆ ಸ್ಟೈರಿಂಗ್ಸ್ನ ಎಷ್ಟು ಸ್ಮೂತಾಗಿದೆ. ಸೊ ಈ ಗಾಡಿ ಆನ್ ಆಗಿದೆ. ಬಟ್ ಏನಂದರೆ ಇನ್ ಕೇಸ್ ಆಫ್ ಆಗಿದ್ದು ನಾವು ಕೀ ಇಗ್ನಿಷನ್ನ ಆನ್ ಮಾಡಿದ ತಕ್ಷಣ ಇದ್ಮೇಲೆ ಬ್ರೇಕ್ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ಡೀಗ್ ಅಂತ ಹಾಕೊಂಡ್ಬಿಟ್ರೆ ಮುಗೀತು. ಗಾಡಿ ಆಟೋಮೆಟಿಕ್ಲಿ ಹ್ಯಾಂಡ್ ಬ್ರೇಕ್ ರಿಮೂವ್ ಮಾಡೋದು ಸಾಕು, ಮುಂದೆ ಹೋಗುತ್ತೆ. ಡೋರ್ ಬಿದ್ದಿಲ್ಲ ಅನಿಸುತ್ತೆ ಅದು. ಓಕೆ ಬ್ರೋ, ಇದರಲ್ಲಿ ಒಂದು ಫ್ಯೂಚರ್ ಸಾಕಾಗಿದೆ ಆ್ಯಕ್ಚುಲಿ. ಓಕೆ ನೋಡಿದ್ರಾ ಅರ್ಥ. ಈಗ ನಾನು ಡ್ರೈವರ್ ಸೀಟಲ್ಲಿ ಯಾರೂ ಇಲ್ಲ, ನನಗೂ ಇವತ್ತೇ ಗೊತ್ತಾಗಿರೋದು ಆ್ಯಕ್ಚುಲಿ. ಸೊ ಡ್ರೈವರ್ ಸೀಟಲ್ಲಿ ಯಾರೂ ಇಲ್ಲ. ಇವಾಗ ಗಾಡಿ DL ನಾನು ಹ್ಯಾಂಡ್ ಬ್ರೇಕು ಇಳಿಸಿದ್ದೀನಿ. ಗಾಡಿ ಸ್ಟೈರಿಂಗ್ ಕೂಡ ಲೂಸ್ ಇದೆ. ಒಂದೇನಂದರೆ ಇಲ್ಲಿ ವೇಟ್ ಇಲ್ಲ, ಅಂದರೆ ಈ ಸೀಟ್ ಮೇಲೆ ಪ್ರೆಷರ್ ಇಲ್ಲ. ನಾನು ಕೋ ಪ್ಯಾಸೆಂಜರ್ ಸೀಟಲ್ಲಿ ಇದ್ದೀನಿ. ಸೊ ಇವಾಗ ನಾನು ಬ್ರೇಕ್ ಮೇಲೆ ಇಲ್ಲಿಂದಲೇ ನಾನು ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ. ನಾನು ಬ್ರೇಕ್ ಬಿಟ್ಟರೆ ಗಾಡಿ ಮುಂದಕ್ಕೆ ಹೋಗಲ್ಲ, ಜಸ್ಟ್ ವಾರ್ಮಪ್ ಆಗುತ್ತೆ, ಗಾಡಿ ಮುಂದಕ್ಕೆ ಹೋಗಲ್ಲ. ನೋಡಿ ಈಗ ನಾನು ಸ್ವಲ್ಪ ಪ್ರೆಷರ್ ಕೊಡ್ತೀನಿ, ಗಾಡಿ ಮೂಮೆಂಟ್ ಆಗುತ್ತೆ. ಸಾಕಾ? ಅದು ಗೊತ್ತಾಯ್ತು ನಾನು ಕೂತ್ಕೊಂಡಿದ್ದೀನಿ ಎಲ್ಲಿ ಅಂತ. ಒಳ್ಳೆ ಈ ಫೀಚರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ತುಂಬ ಸೇಫ್ಟಿಯಾಗಿದೆ ಇರುತ್ತೆ. ನೋಡಿ ರಿವರ್ಸ್ ಹೋಗಲ್ಲ, ಏನಿಲ್ಲ. ನಾನು ಅದೇ ಅಂದ್ಕೊಂಡೆ ಮೋಸ್ಟ್ಲಿ ಡೋರ್ ಕ್ಲೋಸ್. ಇದು ಇನ್ನೊಂದೇನೆಂದರೆ ಡೋರ್ ಕ್ಲೋಸ್ ಆದರೆ ಮಾತ್ರ ಈ ಗಾಡಿ ಹೋಗುತ್ತೆ. ಡೋರ್ ಕ್ಲೋಸ್ ಆಗಿಲ್ಲ ಅಂತಂದರೆ ಈ ಗಾಡಿ ಹೋಗಲ್ಲ. ಸೀಟ್ಸ್ ಕವರ್ಸ್ ಕೂಡ ಕವರ್ಸ್ ಈ ಥರ ಬರಲ್ಲ ಆ್ಯಕ್ಚುಲಿ, ನಾವು ಹಾಕ್ಸಿರೋದು ಕಸ್ಟಮೈಸ್ ಆಗಿ ಕವರು. ಡಿಕ್ಕಿ ಆಗಲಿ ಹುಡ್ ಆಗಲಿ ಎಲ್ಲ ಕೂಡ ಓಪನ್ ಆಗುತ್ತೆ. ಮತ್ತು ಪ್ರತಿಯೊಂದು ನೋಟಿಫಿಕೇಷನ್ಸ್ ತೋರಿಸುತ್ತೆ ನಿಮಗೆ. ನೋಡಿ ಇಲ್ಲಿ ಹುಡ್ ಓಪನ್ ಆಗಿದೆ ಅಂತ, ಡೋರ್ ಓಪನ್ ಆಗಿದೆ, ಡಿಕ್ಕಿ ಓಪನ್ ಮಾಡಿದ್ರೆ ಅದರದ್ದು ಕೂಡ ಹೇಳುತ್ತೆ. ಸಾರಿ ನೋಡಿ, ನೀವು ಡಿಕ್ಕಿ ತೆಗೆದ್ನಾ. ಸೊ ಅದರದ್ದು ಕೂಡ ಇಲ್ಲಿ ಇಗ್ನಿಷನ್ ತೋರಿಸ್ತಾ ಇದೆ, ಡಿಕ್ಕಿನೂ ಓಪನ್ ಆಗಿದೆ ಅಂತ ನಿಮ್ಮದು. ಸೊ ಇವಾಗ ಬಂದು ಹುಡ್ಡಲ್ಲಿ ಏನೇನಿದೆ ನೋಡೋಣ. ಹುಡ್ಡಲ್ಲಿ ನಿಮಗೇನು ಇಂಜನ್ ಸಿಗೋಲ್ಲ, ಯಾಕಂದರೆ ಇದು ಎಲೆಕ್ಟ್ರಿಕಲ್ಲು.
ಮೋಸ್ಟ್ಲಿ ಇದು ಏನು ಗೊತ್ತಿಲ್ಲ ನನಗೂ, ತುಂಬ ಪಾರ್ಟ್ಸಸ್ ಇದ್ದಾವೆ. ಇದು ಬಂದು ವೈಫರ್ದು, ಇದು ಸ್ಟೈರಿಂಗ್ಸ್ ಮೋಟ್ಸ್ನೆಲ್ಲ ಇಲ್ಲೇ ಮನೆಯಲ್ಲೇ ಕೊಟ್ಟಿದ್ದಾನೆ. ಬ್ಯಾಟ್ರಿ ಇದೆ ಅಲ್ಲಿ, ಅಂದರೆ ಮಾಮೂಲಿ ಈ ಟೇಪು ಇಗ್ನಿಷನ್ಸ್ ಅನ್ನೋದಕ್ಕೆ ಬ್ಯಾಟ್ರಿ, ಹಾರ್ನ್ಗೆ ಅದಕ್ಕೆಲ್ಲ ಸಪ್ರೇಟ್ ಬ್ಯಾಟ್ರಿ ಕೊಡ್ತಾರೆ ಎಲ್ಲ ಗಾಡಿಯಲ್ಲೂ ಕೂಡ, ಎಲ್ಲ ಇ ವಿಯಲ್ಲೂ ಕೂಡ. ಸೊ ಚಾರ್ಜಿಂಗ್ ಪಾಯಿಂಟ್ ಬಂದು ಇದೆ ಒಳಗಡೆ, ಇಲ್ಲಿ ಚಾರ್ಜ್ ಮಾಡೋದು. ಸೊ ಅದೇ ಹೇಳಿದ್ನಲ್ಲ, ಚಾರ್ಜು ಮಾಮೂಲಿ 7 ಅವರ್ಸ್ ಬೇಕು, 7 to 8 ಅವರ್ಸ್ ಬೇಕು ಚಾರ್ಜ್ ಆಗೋಕ್ಕೆ. ಏನಿಲ್ಲ, ನಾವು ಹಚ್ಬಿಟ್ಟು ಮಲ್ಕೋಬೋದು. ಚಾರ್ಜಿಂಗ್ದು ಹೇಳಬೇಕು ಅಂತ ಆ್ಯಕ್ಚುಲಿ ನಾವು ಹಚ್ಚು ಕೂಡ ಲೈಕ್ ಇವತ್ತು ನೈಟ್ ಹಚ್ಚಿಬಿಟ್ಟು ಹೋಗಿ ಮಲ್ಕೊಂಡ್ರೂ ಕೂಡ ನಡೀತದೆ. ಸೊ ಬೂಟ್ ಸ್ಪೇಸ್ ಬಂದು ಇಷ್ಟೇ ಇರೋದು. ಭಾಳ 1, 2, 3 ಬ್ಯಾಗ್ ಹತ್ತತ್ರ ಹಿಡಿಸಿದ್ರೆ ಹಿಡಿತವೆ. 3 ಬ್ಯಾಗು ಲೈಕ್ ನಾವು ಮಾಮೂಲಿ ಹಾಕೊತೀವಲ್ಲ ಆ ಬ್ಯಾಗು. ನಮ್ಗೆ ಇನ್ನೂ ಜಾಗ ಬೇಕು ಅಂದರೆ ಇದನ್ನು ಹೇಳಿರಿ, ಅಯ್ಯವ ಸಾರಿ, ಇದನ್ನು ಹೇಳಿರಿ, ಜಾಗನೇ ಜಾಗ ಫುಲ್ಲು, ಏನನ್ನ ಇಟ್ಕೊಳ್ರಿ ನಡೀತದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದರಲ್ಲಿ ಅಂಥ ಲಗೇಜ್ ಇಟ್ಕೊಂಡು ಅಷ್ಟು ಲಾಂಗ್ ಹೋಗೋಕ್ಕೂ ಕೂಡ ಆಗಲ್ಲ. ಏನಾದರೂ ಇಲ್ಲಿ ಲೋಕಲಲ್ಲೇ ಓಡಾಡಬೇಕು. ಸೊ ಇವಾಗ ಬಂದು ರಿಯರ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಪೀಸಾಗಿ ಕೂತ್ಕೊಬಾರ್ದು. ನನ್ನದೇ ಒಂದು 6.1 ಹೈಟ್ ಇದೆ, ನಾನು ಆರಾಮಾಗಿ ಕೂತ್ಕೊಂಡಿದ್ದೀನಿ. ಈಗ ಪಕ್ಕದಲ್ಲಿ ಇನ್ನೊಬ್ಬನ ಆರಾಮಾಗಿ ಕೂತ್ಕೋಬೋದು. ಸೊ ಏನಂದರೆ ಒಂದು 15 ಕಿಲೋಮೀಟ್ರು, ಒಂದು 20 ಕಿಲೋಮೀಟ್ರು, ಬೇಡ ಅಂದರೆ ಒಂದು 50 ಕಿಲೋಮೀಟ್ರ್ ಕೂಡ ನಾವು ಆರಾಮಾಗಿ ಇದರಲ್ಲಿ ಜರ್ನಿ ಮಾಡ್ಬೋದು. ಲೈಕ್ 0 ಟಯರ್ಡ್ನೆಸ್ಸಿಂದ. 100 ಕಿಲೋಮೀಟ್ರ್ ಜರ್ನಿ ಮಾಡಿದ್ರು ಕೂಡ ಏನು ಟಯರ್ಡ್ನೆಸ್ ಇಲ್ಲ. ಸೊ ಮುಂದೆ ಆ್ಯಕ್ಚುಲಿ ತುಂಬ ಸ್ಪೇಸ್ ಇದೆ ನೋಡಿ. ಇಲ್ಲಿ ಬೇಕಾದ್ರೆ ಮುಂದೆ ಕಾಲೆಲ್ಲ ಬಂದು ಮಲ್ಸ್ಕೊಂಡು ಹೋಗ್ಬೋದು, ಅಷ್ಟು ಸ್ಪೇಸ್ ಇದೆ. ಇದನ್ನು ಸ್ವಲ್ಪ ಮುಂದೆ ಆಗೊಂಡ್ಬಿಟ್ರೆ ಪೀಸಾಗಿ ಜರ್ನಿ ಮಾಡ್ಬೋದು. ಸೊ ನನಗೇನು ಅಂದರೆ ಈ ಗಾಡಿಯಲ್ಲಿ ಇನ್ನೊಂದು ಇಷ್ಟ ಆಗಿರೋದು ಈ ವಿಂಡೋ ನೋಡಿ. ಇದನ್ನು ಹಿಂಗೆ ಕಾಣಿಸುತ್ತೆ ನಿಮಗೆ, ಲೈಕ್ ಸೇಮ್ ಒಂದು ಏರೋಪ್ಲೇನ್ದು ಫ್ಲೈಟ್ದು ಒಂದು ವಿಂಡೋ ಬರುತ್ತೆ ಗೊತ್ತಾ, ಫ್ಲೈಟ್ ವಿಂಡೋ ಥರ ಕಾಣಿಸುತ್ತೆ. ಜಸ್ಟ್ ಏಮಿಲ್ಲ ಅದನ್ನು ಹಾಕ್ಬಿಟ್ಟು ಪ್ಯಾಕ್ ಮಾಡೋಕ್ಕೆ, ಫುಲ್ಲಿ ಓಪನ್ ಇದೆ, ಆ ಥರ ವಿಂಡೋ ಕೊಟ್ಟಿದ್ದಾನೆ. ಈ ವಿಂಡೋ ಆ್ಯಕ್ಚುಲಿ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಫುಲ್ಲಿ ಸ್ಪೇಸ್ ಕಾಣಿಸುತ್ತೆ ನೋಡಿ. ಗಾಡಿ ಒಳಗಡೆಯಿಂದ ಕೂತ್ಕೊಂಡ್ರೆ ಯಾವುದೋ ದೊಡ್ಡ ಗಾಡಿಯಲ್ಲೇ ಕೂತ್ಕೊಂಡಿದ್ದೀನಪ್ಪ ಅನ್ನೋ ಫೀಲ್ ಆಗುತ್ತೆ. ಸೊ ಚೆನ್ನಾಗಿದೆ. ಒಳಗಡೆಯಿಂದ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಚಿಕ್ಕ ಗಾಡಿ ಓಡಿಸ್ತಿದ್ದೀವಿ ಅನ್ನೋ ಒಂದು ಫೀಲೇ ಬರೋಲ್ಲ. ಸೊ ಅಷ್ಟು ಚೆನ್ನಾಗಿದೆ. ಸೊ ಬನ್ನಿ ಹಾಗೆ ಒಂದು ರೈಡ್ ಹೋಗಿ ಬರೋಣ, ಹೇಗಿದೆ ಹೇಗತ್ತೆ ಅಂತ ನೋಡಿಕೊಂಡು ಒಂದು ಚಿಕ್ಕ ರೈಡ್ ಹಾಕೊಂಬರೋಣ, ನಡೀರಿ. ಇಕೋ ಮೋಡಲ್ ಐತೆ. ಇಕೋ ಮೋಡಲ್ಲಿ ಲಾಸ್ಟು 8ಗೆ ಲಾಕ್ ಆಗುತ್ತೆ ಇದು ಆ್ಯಕ್ಚುಲಿ. ಸ್ಪೋರ್ಟ್ಸ್ ಮೋಡಿಗೆ ನೋ ಲಾಕ್, ಏನೂ ಲಾಕ್ ಇರಲ್ಲ, ಆರಾಮಾಗಿ ಹೋಗ್ಬೋದು. ಹೋಗುತ್ತೆ. ಫುಲ್ ಮಳೆ ಬಂದೆಲ್ಲ ಏನಿಗೆ ಕಾಲಿಟ್ಟ ತಕ್ಷಣ ಸೀದಾ ಎಕ್ಸಿಲೇಟರ್ ಅಂತ ಹೋಗ್ಬಿಡುತ್ತೆ. ಅಂದರೆ ಇವಿ ಅಲ್ವಾ, ಏನಿಲ್ಲ, ಡೈರೆಕ್ಟಾಗಿ ನೋಡಿ ನೋಡಿ ಹಿಂದಕ್ಕೆ ಎಳೆದು ಬಿಡ್ತದೆ. ಸ್ಲೋ ಮಾಡೋಣ, ಹಿಂದೆ ಮುಂದೆ ಯಾವುದೋ ಗಾಡಿ ಇಲ್ಲ. ಇವಾಗ ನಾವು ಸ್ಪೋರ್ಟ್ಸಿಗೆ ಹಾಕೋಣ. ಸ್ಪೋರ್ಟ್ಸಿಗೆ ಹಾಕ್ಬಿಟ್ಟು 3, 2, 1 ನೋಡೋಣ ರೀ, ಹಂಗೆ ಹೋಗುತ್ತಾ? ಓಹೋ ಎದುಳುತ್ತೆ. 3, 2, 1 ಗೋ. ಲೇಟ್ ಆಗುತ್ತೆ ಆ್ಯಕ್ಚುಲಿ, ಫಾಸ್ಟ್ ಆಗುತ್ತೆ. 100 ಟಚ್ ಆಗಕ್ಕೆ ಸಾಧ್ಯ ಇಲ್ಲ, ಬಟ್ ಸಖತ್ ಫಾಸ್ಟಾಗಿ ಹೋಗುತ್ತೆ ಮಾತ್ರ. ದಾಡುತ್ತೆ ಹೋಗ್ಬೇಕು ಅಂದರೆ 100ಗೆ. ಬಟ್ ಏನಂದರೆ ನೀಟಾಗಿ ಈಸಿಯಾಗಿ ಗಾಡಿ ಫ್ಲೋ ಆಗುತ್ತೆ ಆ್ಯಕ್ಚುಲಿ. ಏನಂದರೆ ಇನಿಷಿಯಲ್ ಚೆನ್ನಾಗಿದೆ. ಈಗ ಹಿಂಗೆ ಸ್ಲೋ ಆಗಿರುತ್ತಲ್ಲ ಹಂಪ್ಸ್ಗೆಲ್ಲ, ಸಡನ್ಲಿ ಎಕ್ಸ್ಲೇಟರ್ ಕೊಟ್ಟ ತಕ್ಷಣ ಹಿಂಗೆ ಹಿಂದಕ್ಕೆ ಬಿಟ್ಬಿಡುತ್ತೆ ಗಾಡಿ, ಅಷ್ಟು ಫೋರ್ಸ್ಫುಲ್ಲಾಗಿ ಹೋಗುತ್ತೆ. ಹಿಂಗೆ ಒಂದೇ ಸಲ ಕಿತ್ಕೊಂಡು ಬಿಡುತ್ತೆ ಗಾಡಿ. ಯಾಕಂದರೆ ಇ ವಿ ಅಲ್ವಾ, ಸೊ ಇಮ್ಮಿಡಿಯೇಟ್ಲಿ ಇನಿಷಿಯಲ್ ಪಿಕಪ್ ಮಾತ್ರ ತುಂಬ ಪವರ್ ಇರುತ್ತೆ ಇದರಲ್ಲಿ, ಹಂಗೆ ಕಿತ್ತಿರುತ್ತೆ ಗಾಡಿ. ಸೊ ಓಡ್ಸೋಕ್ಕೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಗಾಡಿ, ಆರಾಮಾಗಿ ಓಡಿಸ್ಬೋದು. ಇನ್ನೊಂದು ಲೈಕ್ ಏನಂದರೆ ಆರಾಮಾಗಿ ಈ ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಈಜಿಯಾಗಿ ಕಿತ್ಕೊಂಡ್ಬಿಡುತ್ತೆ, ಪೀಸಾಗಿ ಹೋಗ್ಬಿಡ್ಬೋದು ಟ್ರಾಫಿಕಲ್ಲೆಲ್ಲ.
ಸೌಂಡ್ ನೋಡಿ ಹೆಂಗೆ ಬರುತ್ತೆ ಈ ಅಂತ ನೋಡಿದ್ದು ಇಷ್ಟು ದೊಡ್ಡದು ರೋಡ್ ಬೇಕು ಸುಮ್ಮನೆ ಹೋಗುತ್ತೆ ಏನು ಹತ್ತೆಲ್ಲ ಬಿಡಲ್ಲ. ಇದು ನೋಡಿ ಇಂಡಿಕೇಟ್ರ್ ಎಲ್ಲ ಏನಿಲ್ಲ ಹಿಂಗೆ ಬಂದುಬಿಡ್ತಾರೆ. ಏನು 2 ನಿಮಿಷ ಇಂಡಿಕೇಟ್ರ್ ಹಾಕೋದು ಏನು ಪ್ರಾಬ್ಲಮ್ ಅಪ್ಪ ಅದಕ್ಕೆ. ದಟ್ ಈಸ್ MG ಕಾಮೆಟ್. ಸೊ ಇದೇನಂದರೆ ನಾನು ಕೀ ತಗೊಂಡ್ರು ಕೂಡ ಸಿಸ್ಟಮ್ ಆಫ್ ಆಗಲ್ಲ. ನಾನು ಲಾಕ್ ಬಟನ್ ಎಲ್ಲಿ ತನಕ ಗೊತ್ತಲ್ಲ ಅಲ್ಲಿ ತನಕ ಅದು ಆಫ್ ಆಗಲ್ಲ. ನೋಡಿರ್ತದೆ ಒಳಗಡೆ ಅಷ್ಟೇ ಚೆನ್ನಾಗಿದೆ. ಲೈಕ್ ಗುಡ್ ಬಾಯ್ ಅಂತ ಹೇಳ್ಬಿಟ್ಟು ಆಫ್ ಆಗುತ್ತೆ.